ಓಕೆ. ಸೊ ಇನ್ನು ಇಷ್ಟು ಜನರಲ್ಲಿ ಈ ಸೀಸನ್ ಇಷ್ಟು ಜನರಲ್ಲಿ ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು? ತುಂಬಾ ಮನಸ್ಸಿಗೆ ಇಷ್ಟ ಆದವರು, ಹತ್ರ ಆದವರು? ಜೆನ್ಯೂನ್ ಆಗಿ ನನ್ನ ಮನಸಾರೆ ಕರೆದಿದ್ದು ಕಾರ್ತಿಕ್ನ, ತಮ್ಮಯ್ಯ ಅಂತ. ನಾನು ಯಾರನ್ನು ಆ ಥರ ಈಸಿಯಾಗಿ ಸುಮ್ಮನೆ ನನ್ನ ತಮ್ಮ ಅಂತನೋ, ಅಣ್ಣ ಅಂತನೋ, ತಂಗಿ ಅಂತನೋ ನಾನು ಯಾರನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಡೋದಿಲ್ಲ. ಎಸ್ಪೆಷಲಿ ಬಿಗ್ ಬಾಸ್ ಮನೇಲಿ ಆ ಥರದ್ದೆಲ್ಲ ನಡೆಯುತ್ತೆ ಅಂದರೆ ನಾನು ಐ ಡೋಂಟ್ ಥಿಂಕ್ ಸೊ ಅಷ್ಟು ಬೇಗ ಆಗತ್ತೆ ಅಂತ. ಬಟ್ ಸಮ್ವೇರ್ ಐ ಫೆಲ್ಟ್ ಕಾರ್ತಿಕ್ ಲೈಕ್ ನನ್ನ ತಮ್ಮಂತ, ನನ್ನ ಕಸಿನ್ ಬ್ರದರ್ಸ್ ಎಲ್ಲ ಇದ್ದಾರೆ. ಸಮ್ವೇರ್ ಐ ಫೆಲ್ಟ್ ಈಸ್ ಆಲ್ಸೋ ಲೈಕ್ ಮೈ ಬ್ರದರ್ ಅಂತ. ಸೊ ಜೆನ್ಯೂನ್ ಬಾಂಡಿಂಗ್ ಇದೆ ನಮ್ಮ ಮಧ್ಯೆ. ಬಟ್ ಕಾರ್ತಿಕ್ ಅವರ ಗೇಮ್ ಇತ್ತೀಚೆಗೆ ಎಲ್ಲೋ ಸ್ವಲ್ಪ ಡೌನ್ ಆಗ್ತಿದೆ ಅಂತ ಅನಿಸ್ತಿದ್ಯಾ? ಏನಾಗುತ್ತೆ ಗೊತ್ತಾ, ಎನರ್ಜಿ ಲೆವೆಲ್ಸ್ ಹಾಗೇ ಇರೋದಿಲ್ಲ. ಒಂದೊಂದು ವಾರ ಒಬ್ಬೊಬ್ಬರು ಆಗ್ತದೆ. ಈಗ ವಿನಯ್ ಅಷ್ಟು ಟಾಪ್ ಹೋದರು, ಸಮ್ವೇರ್ 2 ವೀಕ್ಸ್ ಅವರು ಸ್ವಲ್ಪ ಸ್ಲೋ ಡೌನ್ ಆದರು. ಸಂಗೀತ ಹೋದರು, ಅವರು ಸ್ವಲ್ಪ ಹೋದರು. ತನಿಷಾ ಹೋದರು. ಆ್ಯಂಡ್ ಕಾರ್ತಿಕ್, ಪ್ರತಾಪ್, ವರ್ತು ಎಲ್ಲರೂ ಆಗತ್ತೆ. ಬಿಕಾಸ್ ಎವ್ರಿ ಡೇ ಇಟ್ಸ್ ನ್ಯೂ ಡೇ. ಒಂದು ಹೊಸ ದಿನ, ಹೊಸ ಟಾಸ್ಕು, ಹೊಸ ಥರದ ಸ್ಟ್ರಾಟಜೀಸ್ ಮಾಡಬೇಕು ಆಟ ಆಡೋದಕ್ಕೆ. ನಾವು ಸ್ಟ್ರೈನ್ ಆಗುತ್ತೆ ಮೆಂಟಲಿ, ಫಿಸಿಕಲಿ ಎಲ್ಲನೂ. ಸೊ ಸಮ್ವೇರ್ ಎಲ್ಲೋ ಒಂದು ಕಡೆ ನಮಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಪ್ಪ ಆಗೋಣ ಅಂತ ಅನಿಸೋದು ತಪ್ಪಲ್ಲ. ಆ್ಯಂಡ್ ಇನ್ನೊಂದು, ಎಲ್ಲ ಕಡೆ ಒಪಿನಿಯನ್ಸ್ ಹೇಳಿನೂ ಸಾಕಾಗಿರುತ್ತೆ. ಪ್ರತಿಯೊಂದು ಸೆಂಟೆನ್ಸ್ಗೂ ನಾವು ಒಪಿನಿಯನ್ಸ್ ಹೇಳೋಕ್ಕಾಗ್ತಿರೋದಿಲ್ಲ ಅಥವಾ ಸ್ಟ್ಯಾಂಡ್ ತೊಗೊಳಕ್ಕಾಗ್ತಿರಲ್ಲ. ಸಮ್ವೇರ್ ಎಲ್ಲೋ ಒಂದು 2-3 ದಿನ ಸ್ವಲ್ಪ ಲೋ ಆಗ್ತೀವಿ ಆ್ಯಂಡ್ ಸ್ಟಿಲ್ ಅಗೇನ್ ವಿಲ್ ಗೆಟ್ ಬ್ಯಾಕ್. ಆ ಥರ ನನಗೂ ಆಗಿದೆ ಒಂದು ಸಲ. ಇದು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ನಾನು ಡೌನ್ ಆಗ್ತೀನಿ. ಮತ್ತು ಓಕೆ, ಇಲ್ಲ, ದಿಸ್ ಇಸ್ ವಾಟ್ ಇಸ್ ಅ ಗೇಮ್, ಕಮ್ ಬ್ಯಾಕ್ ಅನ್ನೋದು ಮತ್ತೆ ವಾಪಸ್ ನಾವು ಬರ್ತೀವಿ. ಸೊ ಅದೇ ಕಾರ್ತಿಕ್ ವಿಷಯದಲ್ಲಿ ಆಗಿರಬಹುದು ಅಂತ ಅನ್ಸುತ್ತೆ ನನಗೆ. ಬಿಗ್ ಬಾಸ್ ಸೀಸನ್ ಕೊನೆಗೆ ಬರ್ತಾ ಉಳಿದಿದ್ದು ನೀವು 4 ಜನ ಹೆಣ್ಮಕ್ಳು. ನೀವು, ಸಂಗೀತ ಅವರು, ನಮ್ರತಾ ಅವರು, ತನಿಷಾ ಅವರು. ನೀವು ಹೊರಗೆ ಬಂದಮೇಲೆ ಈಗ ಬರೀ 3 ಜನ ಹೆಣ್ಮಕ್ಳಾಗಿದ್ದಾರೆ. ಸೊ ಆ ಹೆಣ್ಮಕ್ಳ ಬಗ್ಗೆ, ಆ 3 ಜನದ ಬಗ್ಗೆ ನಿಮ್ಮ ಒಪಿನಿಯನ್ಸ್? ಯಾವುದೇ ಒಂದು ಗೇಮ್ ಅಂತ ಬಂದರೆ ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಬರೋದಿಲ್ಲ. ಕಾಂಪಿಟೇಟರ್ಸ್ ಎಲ್ಲರೂ ಕಂಟೆಸ್ಟೆಂಟ್ಸೇ, ಎಲ್ಲರೂ ಕಾಂಪಿಟೇಟರ್ಸೇ. ಆಮೇಲೆ ಕಂಪ್ಲೀಟ್ಲಿ ಬಿಗ್ ಬಾಸ್ ಟಾಸ್ಕ್ ಮೇಲೇ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಅಲ್ಲಿ ಒಂದು ಡಿಫ್ರೆನ್ಸ್ ಆಗ್ಬೋದು. ಬಿಕಾಸ್ ಜನರಲಿ ಹುಡುಗರು ಇನ್ನು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಫಿಸಿಕಲಿ. ಸೊ ಇದು ಬಿಗ್ ಬಾಸ್ ಇಸ್ ನಾಟ್ ದ್ಯಾಟ್, ಬರೀ ಟಾಸ್ಕ್ ಅಲ್ವಲ್ಲ. ಸೊ ಹಾಗಾಗಿ ಹುಡುಗಿರು 3 ಜನ ಇದ್ದಾರೆ, ಐ ಆಮ್ ಹ್ಯಾಪಿ, ಇಲ್ಲ ಅಂತಲ್ಲ. ಆ್ಯಂಡ್ ಕ್ಯಾಪ್ಟನ್ ಆಗಬೇಕು ಅಂತ ನಾನೇ ಆಸೆ ಪಟ್ಟೆ. ಹೆಣ್ಮಕ್ಳೇ ಕಂಟಿನ್ಯೂಸ್ ಆದರೂ ಇಲ್ಲ ಅಂತಲ್ಲ. ಬಟ್ ಎಂಡ್ ಆಫ್ ದಿ ಡೇ ಇಟ್ಸ್ ಅ ಗೇಮ್. ಯಾರು ಚೆನ್ನಾಗಿ ಆಡ್ತಾರೋ, ಹೂ ಡಿಸರ್ವ್ಸ್ ಟು ಬಿ ದ ವಿನ್ನರ್ ಹ್ಯಾಸ್ ಟು ವಿನ್. ಸೊ ಬ್ಯಾಕ್ ಟು ಬ್ಯಾಕ್ ಎಲ್ಲ ಫೀಮೇಲ್ ಕ್ಯಾಪ್ಟನ್ಸ್ನ ನೋಡಿದ್ವಿ ನಾವು. ಸೊ ನಿಮಗೆಲ್ಲೋ ಒಂದು ಕಡೆ ಅನಿಸ್ತಾ, ನಾನು ಇದ್ದಿದ್ರೆ ಮೇ ಬಿ ಎಲ್ಲೋ ಒಂದು ಕಡೆ ನಾನು ಆಗ್ತಿದ್ದೆ? ಆ್ಯಕ್ಚುಲಿ ಹೌದು, ನಮ್ರತಾ ಅದು ವೀಕಲ್ಲಿ ತುಂಬ ಅನಿಸಿತ್ತು ನನಗೆ. ಬಿಕಾಸ್ ಆ ವೀಕಲ್ಲಿ ತುಂಬ ಸ್ಟ್ರಾಂಗ್ ಡೆಸಿಷನ್ ತೊಗೊಂಡಿದ್ದೆ. ನಾನು 2 ಟೀಮ್ಗೆ ಹೋಗಿ ಆಡೋದಿಲ್ಲ, ಇಂಡಿಪೆಂಡೆಂಟಾಗಿ ಆಡ್ತೀನಿ ನಾನು, ಇಂಡಿವಿಜುವಲ್ ಆಗಿ ಆಡ್ತೀನಿ ನಾನು ಅಂತ. ಯಾರು ನನ್ನ ಕೊಂಡ್ಕೊಳಕ್ಕೆ ಬಂದರೂ ನಾನು ಮಾರಾಟ ಆಗಲಿಲ್ಲ. ಅವ್ರು ಏನು ಪಾಯಿಂಟ್ಸ್ ಕೊಟ್ಟರು ನನಗೆ ಬೇಡ ಅಂತಲೇ ನಾನು ಇಂಡಿವಿಜುವಲ್ ಆಗಿದ್ದೆ. ಬಿಗ್ ಬಾಸ್ ನನಗೆ ಬೇರೆ ಥರನೇ ಆಟ ಕೊಟ್ಟರು, ಅಲ್ಲೂ ಒಂದಷ್ಟು ಪಾಯಿಂಟ್ಸ್ ಗೆದ್ಕೊಂಡೆ ನಾನು. ಉಸ್ತುವಾರಿ ಕೊಟ್ಟರು, ಅಲ್ಲೊಂದು ಪಾಯಿಂಟ್ಸ್ ಗೆದ್ಕೊಂಡೆ. ಆ್ಯಂಡ್ ಸಂಗೀತ 800 ಪಾಯಿಂಟ್ಸ್ಗೆ ನನ್ನ ಬಿಡ್ ಮಾಡಿದ್ರು. ಆ 800 ಪಾಯಿಂಟ್ಸ್ ನಾನು ವಾಪಸ್ ಕೊಟ್ಬಿಟ್ಟೆ, ಬಿಕಾಸ್ ಐ ವಾಂಟೆಡ್ ಟು ಪ್ಲೇ ಇಂಡಿವಿಜುವಲ್ ಅಂತ. ಆ ವೀಕಲ್ಲಿ ತುಂಬ ಅನ್ನಿಸ್ತು ಕ್ಯಾಪ್ಟನ್ಸಿ ಆಡಲೇಬೇಕು ಅಂತ. ನಾನು ಹೇಗೆ ಅಂದರೆ, ಕೆಲವರು ಕಣ್ಣೀರು ಹಾಕ್ಬಿಡೋರುಗಳು ಅಂತ. ನಾನು ಕ್ಯಾಪ್ಟನ್, ನನ್ನ ಕ್ಯಾರೆಕ್ಟರ್ ಅದಲ್ಲ. ನಂಗೆ ಆ ಥರ ಇಷ್ಟ ಆಗೋದಿಲ್ಲ. ಪ್ರಯತ್ನ ಪಡ್ತೀನಿ. ಕಣ್ಣೀರು ಹಾಕಿದ್ರೆ ಏನು ಬರಲ್ಲ ನನಗೆ. ಸೊ ಐ ಹ್ಯಾವ್ ಟು ಟ್ರೈ ಫಾರ್ ದ್ಯಾಟ್. ಆ್ಯಂಡ್ ಆ ವೀಕಲ್ಲಿ ಬಿಟ್ಕೊಟ್ಟಿದ್ದು ಹೌದು, ಯಾಕೆಂದರೆ ಪಾಯಿಂಟ್ಸ್ ಕಡಿಮೆ ಆಗಿದೆ. ಅಟ್ಲೀಸ್ಟ್ ನಮ್ಮ ಟೀಮಿಂದ ಇನ್ನಿಬ್ಬರಾದರೂ ಹೋಗಲಿ ಅನ್ನೋ ಕಾರಣಕ್ಕೆ ನಮ್ಮ ಪಾಯಿಂಟ್ಸು ಅವ್ರಿಗೆ ಕೊಟ್ಟು ನಾವು ಪುಷ್ ಮಾಡಿದ್ವಿ. ಕ್ಯಾಪ್ಟನ್ಸಿ ಅಂತ ಬಂದಾಗ ಇತ್ತು ಆಸೆ, ಖಂಡಿತ ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದು ಕಡೆ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಅಂತನೋ ಅಥವಾ ಅದು ಆಗಿದ್ದೋ, ಸುದೀಪ್ ಸರೇ ನನಗೆ ಅಧಿಕಾರ ಕೊಟ್ಟರು. ಇಡೀ ಮನೆ ಜವಾಬ್ದಾರಿ ನಾನು ಸರಿ ಅವ್ರಿಗೆ ಕೊಡ್ತಾಯಿದ್ದೀನಿ ಅಂತ ಕೊಟ್ಟರು. ಮನೆಯಿಂದ ಲೆಟರ್ಸ್ ಬಂದಾಗ ನಂದು ನಮ್ಮ ತಂದೆ ಫೋಟೋ ಬಂತು. ಒಬ್ಬ ಕ್ಯಾಪ್ಟನ್ ಆದರೆ ಆಗೋ ಅಂಥ ಫೆಸಿಲಿಟೀಸ್ ಇವೆಲ್ಲ. ಆ್ಯಂಡ್ ಇಮ್ಯುನಿಟಿ ಸಿಕ್ತು ನನಗೆ. ವೈಲ್ಡ್ ಕಾರ್ಡ್ ಮೂಲಕ ಬಂದವರು ನನ್ನನ್ನು 1 ವಾರ ಸೇವ್ ಮಾಡಿದ್ರು. ಆ ಒಂದು ಆಪ್ಷನ್ ಬಂತು. ಸಿಗದೇ ಇದ್ದಿದ್ದು ಒಂದೇ ಏನಂದರೆ ಆ ಬೆಡ್. ಕ್ಯಾಪ್ಟನ್ಸಿ ರೂಮಲ್ಲಿ ಹೋಗಿ ಮಲಗಲಿಲ್ಲ ನಾನು. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನನಗೆ ಕ್ಯಾಪ್ಟನ್ಗೆ ಸಿಗಬೇಕಾಗಿದ್ದು ಅಷ್ಟೂ ನನಗೆ ಸಿಕ್ತು. ಆ್ಯಂಡ್ ಸುದೀಪ್ ಸರೇ ನನ್ನ ಲೀಡ್ರ್ ಮಾಡಿದ್ರು ಮನೆಗೆ. ಸೊ ಅದಕ್ಕಿಂತ ಇದಕ್ಕಿಂತನೇ. ಸೊ ಸಮ್ವೇರ್ ನನಗೆ ಅದೊಂದು ಓಕೆ ಆಗಿದ್ದೀನಿ ನಾನು ಒಂಥರ ಅನ್ನೋ ಥರ ಖುಷಿ ಇದೆ.